ಮಹೇಶ್ವರ ಒಂದು ಮೆಕ್ಸಿಕನ್ ಹ್ಯಾಸ್ ಒಂದು ಗಿಡ ಕೊಟ್ಟಿದ್ದಾರೆ ಒಂದು ರೈತರಿಗೆ, ಒಂದು 10 ಎಕರೆಗೆ ಹಾಕಿದ್ದಾರೆ. ಆದ್ರೆ ಇವರು ಒಂದು ಡಿಫ್ರೆಂಟ್ ಆಗಿ ಹಾಕಿದ್ದಾರೆ. ಈಗ ಆಲ್ರೆಡಿ ಅರೆಸ್ಟ್ ಆಗಿದೆ. ಅದ್ರ ಕಾಯಿ ನೋಡಿ ಸರ್ ಎಷ್ಟು ಅದ್ಭುತವಾಗಿದೆ. ಮತ್ತೆ ಪ್ರತಿ ಇದನ್ನ ತೋಟದಲ್ಲೂ ಸಹ ನೋಡಿ ಸರ್, ಪ್ರತಿ ಒಂದು ಮೆಕ್ಸಿಕನ್ ಹ್ಯಾಸ್ ವೆರೈಟಿ ತುಂಬಾ ಹೇಳ್ತಾ ಇದೀನಿ. ಇಡೀ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಟ್ರೇಡಿಂಗ್ ಆಗೋದು ವೆರೈಟಿ ನಮ್ಮ ರಾಜ್ಯದಲ್ಲಿ ಬೆಳೆಯುತ್ತಿನಕ್ಕೆ ಇದೇ ಸಾಕ್ಷಿ. ಇಲ್ಲೊಬ್ರು ರೈತರು ಒಂದು 10 ಎಕರೆಗೆ ಹಾಕಿದ್ದಾರೆ. 7 ವರ್ಷದ ಗಿಡ 40 ರಿಂದ 50 kg ಬಿಡುತ್ತಂತೆ. ಈ ರೈತರು ಫೀಡ್ಬ್ಯಾಕ್ ಪ್ರಕಾರ ಅವ್ರು ಹೇಳ್ತಾ ಇದ್ರು 3 ವರ್ಷಕ್ಕೆ ಫಸಲು ಬರುತ್ತೆ ಸರ್, 3 kg 4 kg 5 kg. ಇದು 3 ಇಯರ್ಗೆ ಕ್ರಾಫ್ಟ್ ಬರುತ್ತೆ. ಮತ್ತೆ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಒಳ್ಳೆ ಬೆನಿಫಿಟ್ ಅಂತೂ ಗ್ಯಾರಂಟಿ ರೈತರಿಗೆ 100% ಇದೆ. ನಿಮಗೆ ಪ್ಯೂರ್ಲಿ ಕಮರ್ಷಿಯಲ್ ಸಕ್ಸಸ್ ಆಗೋದು ಗ್ರಾಫ್ಟೆಡ್ ಕಮರ್ಷಿಯಲ್ 40 ರಿಂದ 50 kg ಬರೋದು 6ನೇ ವರ್ಷದಿಂದ ಅಂತ. ಎಷ್ಟು ಅದ್ಭುತವಾಗಿ ಗಿಡ ಬಂದಿದೆ ನೋಡ್ಬೋದು. 6 ವರ್ಷದ ಗಿಡ ಎಷ್ಟು ನೋಡಿ ಹಣ್ಣು ಬಿಟ್ಟಿದೆ ನೋಡ್ಬೋದು. ಇದು 45 ದಿನ ಇಟ್ಟರು ಏನಾಗಲ್ಲ, ಕರಗಲ್ಲ. ಇಂಡಿಯಾದಲ್ಲಿ ಹೈಯೆಸ್ಟ್ ವರ್ಲ್ಡ್ ಅಲ್ಲಿ ಒಂದು ಟ್ರೇಡಿಂಗ್ ಆಗೋದು ಅಂದ್ರೆ ಇದು ಒಂದೇ ನೋಡ್ಬೋದು. ಇದು ಒಂದು 10 ಎಕರೆ ಇದರದೊಂದು ಬಟರ್ ಫ್ರೂಟ್ ಲ್ಯಾಂಡ್. ಯಾರಿಗೆ ಹ್ಯಾಸ್ ಗಿಡ ಬೇಕು ಅಂದ್ರೆ ಒಂದು ಪ್ರಾಪರ್ ಗಿಡ ಬೇಕು ಅಂದ್ರೆ ಒಂದು ಕಾಂಟ್ಯಾಕ್ಟ್ ಮಾಡಿ. ಒಂದು ಪ್ರಾಪರ್ ಒಂದು ಸೈನ್ಸ್ ಗಿಡದಲ್ಲಿ ಇದಾಗಿರೋದು. ಈ ಮರದಲ್ಲಿ ಒಂದು 30 ರಿಂದ 40 kg ಇರೋದು. ಒಂದು 200 ರೂಪಾಯಿ kg ಸಿಕ್ಕಿದ್ರೆ ಒಂದು 10,000 ರೂಪಾಯಿ ಸಿಗುತ್ತೆ. ಮೆಕ್ಸಿಕನ್ ಹ್ಯಾಸ್ ಇಂಡಿಯಾದಲ್ಲಿ ಒಂದು ಸಕ್ಸಸ್ ಆಗುತ್ತೆ. ನೋಡ್ಬೋದು 10 ಎಕರೆ ತೋಟ ಹೆಂಗಿದೆ. ಇವರೊಂದು ರೈತರು ಇನ್ನು 1 kgಗೆ 400 ರೂಪಾಯಿಗೆ ಇಲ್ಲಿಂದ ಬಂದು ಕಿತ್ಕೊಂಡು ಹೋಗ್ತಾ ಇದಾರಂತೆ. 400 ರೂಪಾಯಿ 1 kgಗೆ ಹೋಗ್ತಾ ಇದ್ದಾರೆ. ನಿಮಗೆ 650 1,500 ಇರುತ್ತೆ. ಇದು ಇಂಡಿಯಾದಲ್ಲಿ ಪಕ್ಕ ಸಕ್ಸಸ್ ಆಗುತ್ತೆ. ಆದ್ರೆ ಕಮರ್ಷಿಯಲ್ ಫಸಲು ಬರೋದು 6 ರಿಂದ 7 ವರ್ಷ. 3ನೇ ವರ್ಷದಿಂದ 5 kg 10 kg 15 kg ಲಕ್ಷಾಂತರ ಟನ್ ಒಂದು ಎಕ್ಸ್ಪೋರ್ಟ್ ಆಗುತ್ತೆ. ಇದನ್ನ ಹ್ಯಾಸ್ ಬೆಳೆ ಅಂತವ್ರು ಮೆಕ್ಸಿಕನ್ ಹ್ಯಾಸ್ ಹಾಕಿ